ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಡಿಂಕ್ ಚಿಕ್ಕ ಅಡಿಗೆ ಪ್ಯಾಲೇಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟ್ಗಳನ್ನ ಕರೆಸ್ತಾ ಇದ್ದೀವಿ. ದಿನ ಅದೇ ಊಟ, ಅದೇ ತಿಂಡಿ, ಅದೇ ಸಾಂಬಾರು ಎಲ್ಲ ಮಾಡ್ಕೊಂಡು ತಿಂತಾ ಇರ್ತೀವಿ. ಆದರೆ ಇವತ್ತು ಸ್ಪೆಷಲ್ ಆಗಿ ಸ್ಪೆಷಲ್ ವ್ಯಕ್ತಿಗಳಿಂದ ಸ್ಪೆಷಲ್ ಡಿಶಸ್ನ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಖ್ಯಾತ ನಟಿ ಶಿಲ್ಪ ಅವರು. ಕುಮಾರಿ ಶಿಲ್ಪ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕುಮಾರಿ ಶಿಲ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ಬನ್ನಿ. ಹಾಯ್ ಹಾಯ್ ಹಾಯ್. ಅವ್ರಿಗೂ ಹಾಯ್. ಕಾರ್ಯಕ್ರಮಕ್ಕೆ ಸ್ವಾಗತ ಶಿಲ್ಪ ಅವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದೀರಾ. ಇವತ್ತು ನಮ್ಮ ವೀಕ್ಷಕರಿಗೆ ಮತ್ತೆ ನನಗೆ ಸ್ಪೆಷಲ್ ಆಗಿ ಏನ್ ಡಿಶ್ ಮಾಡೋದನ್ನ ಹೇಳ್ಕೊಡ್ತೀರಾ? ಟುಡೇ ಐ ವಿಲ್ ಟೆಲ್ ಯು ಹೌ ಟು ಪ್ರಿಪೇರ್ ರಾಗಿ ಬೌಲ್, ಮೀನ್ಸ್ ರಾಗಿ ಮುದ್ದೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓ, ರಾಗಿ ಮುದ್ದೆ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅನ್ನಂಗೆ. ಸೂಪರ್ ಆಗಿರುತ್ತೆ. ಸರಿ, ನೀವು ಯಾವ ತರ ಮುದ್ದೆ ಮಾಡ್ತೀರಾ? ರಾಗಿ ಮುದ್ದೆ ಮಾಡ್ತೀನಿ. ಓ, ರಾಗಿ ಮುದ್ದೆ. ಓಕೆ ಓಕೆ ಮೇಡಮ್, ಈಗ ರಾಗಿ ಮುದ್ದೆನ ಮಾಡೋಣ. ಈ ರಾಗಿ ಮುದ್ದೆ ಮಾಡಕ್ಕೆ ಏನೇನ್ ಬೇಕು, ಹೆಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ರೆ ತುಂಬಾ ಒಳ್ಳೇದು. ಏನಿಲ್ಲ. ಏನಿಲ್ವಾ? ಮತ್ತೆ ರಾಗಿ ಮುದ್ದೆ ಹೆಂಗ್ ಮಾಡೋದು? ಐ ಮೀನ್ ಮೀನ್ ಸಾರು ಬೇಡ, ಮೀನ್ ಸಾರು ನಾವು ತನ್ಕತೀವಿ. ಮುದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡಿ. ಓ ಮೈ ಗಾಡ್, ರಾಗಿ ಬೌಲ್ ಮಾಡೋದಕ್ಕೆ ರಾಗಿ ಪೌಡರ್ ಮತ್ತೆ ವಾಟರ್ ಬೇಕು ಅಷ್ಟೇ. ಓ, ರಾಗಿ ಹಿಟ್ಟು ಮತ್ತೆ ನೀರ್ ಬೇಕು ಅಂತ ಹೇಳ್ತಿದ್ದೀರಾ? ಎಸ್. ಓಕೆ 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 ಈಗ ಸ್ಟಾರ್ಟ್ ಮಾಡ್ಬಿಡೋಣ. ಯಾ, ವಿ ವಿಲ್ ಸ್ಟಾರ್ಟ್. ಓಕೆ, ಹೆಂಗ್ ಮಾಡೋದು ಅಂತ ಹೇಳ್ಬಿಡಿ ನೀವೇ. ಸ್ಟಾರ್ಟ್ ಮಾಡಿ. ಓಕೆ, ರಾಗಿ ಬೌಲ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಟವ್ ಹಚ್ಬೇಕು. ಓ ಮೇಡಮ್, ಅಲ್ಲಿಂದ ಶುರು ಮಾಡ್ಬಿಡಿ. ಎಲ್ಲಿಂದ? ಗ್ಯಾಸ್ ಬುಕ್ ಮಾಡೋದು, ಆ ಗ್ಯಾಸ್ ನ ತಗೊಬಂದು ಮನೆ ತಕ್ಕ ಹಾಕೋದು, ಆ ಗ್ಯಾಸ್ ಸಿಲಿಂಡರ್ ಮನೆಗೆ ತಂದ್ಬಿಟ್ಟು ಫಿಟ್ಟಿಂಗ್ ಮಾಡೋದು, ಆಮೇಲೆ ಸ್ಟವ್ ಹಚ್ಚೋದು ಅಲ್ಲಿಂದ. ಸರಿ ಸರಿ ಆಯ್ತು ಮೇಡಮ್. ಈಗ ಸ್ಟವ್ ಹಚ್ಚಿದೀರಾ, ಪಾತ್ರೆ ಯಾವ ತರದ್ದು ಇಡ್ಬೇಕು ಇಡ್ಸಾಕ? ಆಕ್ಚುಲಿ ಪಾತ್ರೆ ರೌಂಡ್ ಇರ್ಬೇಕು. ಇದು ರೌಂಡ್ ಇದೆ. ಸೊ ಈಗ ಇದು ಓಕೆ. ಓಕೆ, ನೀವ್ ಹೇಳ್ದಂಗೆ ಪಾತ್ರೆ ಇಟ್ಟಿದ್ದೀನಿ. ಇವಾಗ ಏನ್ ಮಾಡ್ಬೇಕು? ಈಗ ವಾಟರ್ ಹಾಕೋಣ. ಎಷ್ಟು ಲೀಟರ್ ಹಾಕ್ಬೇಕು? ಎಷ್ಟು ರಾಗಿ ಬೌಲ್ಸ್ ಬೇಕೋ ಅಷ್ಟು ವಾಟರ್ ಹಾಕ್ಬೇಕು. ಓಕೆ 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 ಸರಿ 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 ಈಗ ಹಾಕಾಯ್ತು. ಮುಂದಕ್ಕೆ ಏನ್ ಮಾಡ್ಬೇಕು ಹೇಳಿ? ಸೊ ನಾವೀಗ ನೀರ್ ಹಾಕಿದೀವಲ್ಲ, ವಾಟರ್ ಬಾಯ್ಲ್ ಆಗ್ಬೇಕು ಮತ್ತೆ ಬಬಲ್ಸ್ ಬರ್ಬೇಕು. ಓ, ಅಂದ್ರೆ ನೀರು ಕುದಿಬೇಕು ಅಂತ ಹೇಳ್ತಾ ಇದೀರಾ? ಎಸ್. ಓಕೆ ಓಕೆ ಸರಿ, ಆಮೇಲೆ? ಸೊ ಈಗ ಬಬಲ್ಸ್ ವಾಟರ್ಗೆ ಈಗ ರಾಗಿ ಪೌಡರ್ ಆಡ್ ಮಾಡ್ಬೇಕು. ಓ, ರಾಗಿ ಪೌಡರ್ ಆಡ್ ಮಾಡ್ಬೇಕು. ಎಸ್. ಓಕೆ, ರಾಗಿ ಪೌಡರ್ ಆಡ್ ಮಾಡಾಯ್ತು. ಅಂದ್ರೆ ರಾಗಿ ಹಿಟ್ಟು ಹಾಕಾಯ್ತು. ಬಂದಿರುತ್ತಾ ಅದು? ಈಗಷ್ಟೇ ರಾಗಿ ಪೌಡರ್ ಆಡ್ ಮಾಡಿದೀವಲ್ಲ, ಅಷ್ಟು ಬೇಗ ಬೇಯುತ್ತಾ? ಓ, ಓಕೆ ಓಕೆ ಸಾಕು, ಪರವಾಗಿಲ್ಲ ಬಿಡಿ, ಬೇಜಾರು ಮಾಡ್ಕೊಬಿಡಿ. ಈಗ ಅದು ಬೇಯ್ತಾ ಇರುತ್ತೆ. ಅದು ಬೇಯೋ ಅಷ್ಟರಲ್ಲಿ ನಿಮ್ ವಿಷಯ ಏನಾದ್ರು ಹೇಳೋಣ. ಈಗ ನಿಮ್ಮ ಪರ್ಸನಲ್ ವಿಷಯಗಳು. ಶಿಲ್ಪ ಅವ್ರಿಗೆ ಮದ್ವೆ ಆಗಿದ್ಯಾ? ಇನ್ನೂ ಆಗಿಲ್ಲ. ಮಕ್ಳು? ಏನಿಲ್ಲ ಬಿಡಿ, ಕ್ವಶನ್ ಕೇಳಬಾರ್ದಾಗಿತ್ತು. ಸರಿ, ಈಗ ನೀವು ಶೂಟಿಂಗ್ ಎಲ್ಲ ಹೋಗ್ತಿರ್ತೀರಲ್ಲ, ಹೊಸ ಹೊಸ ಸಿನಿಮಾಗಳು ಮಾಡ್ತಾ ಇರ್ತೀರಾ. ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ? ಶೂಟಿಂಗ್ ಎಕ್ಸ್ಪೀರಿಯನ್ಸು? ವಾ, ಇಟ್ ವಾಸ್ ಅಮೇಜಿಂಗ್. ಲಾಸ್ಟ್ ಟೈಮ್ ನಾವು ಶೂಟಿಂಗ್ ಮಾಡಿದ್ವಲ್ಲ, ಆ ಟೀಮ್ ಮಾತ್ರ ಫುಲ್ ಸಪೋರ್ಟಿಂಗ್ ಇತ್ತು ಗೊತ್ತಾ. ಫುಲ್ ಎಂಜಾಯ್ ಮಾಡಿದ್ವಿ, ಮೋಜು ಮಸ್ತಿ, ಆಸಮ್, ಟೋಟಲ್ ಇಟ್ ವಾಸ್ ಅಮೇಜಿಂಗ್. ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ದು, ಇಷ್ಟಪಟ್ಟು ಸಿನಿಮಾ ಮಾಡ್ದು ಏನೇನೋ ಹೇಳ್ತಾರೆ. ನೀವು ಎಂಜಾಯ್ ಮಾಡ್ಕೊಂಡ್ ಮಾಡಿದೆ ಅಂತ ಹೇಳ್ತೀರಾ? ಕಷ್ಟಪಟ್ಟು ಇಷ್ಟಪಟ್ಟು ಮೂವಿ ಮಾಡಿದ್ವಿ. ಓಕೆ 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 ಅಲ್ಲ, ಬರೀ ಎಂಜಾಯ್ಮೆಂಟ್ ಮಾಡ್ತಿದ್ರು ಇಲ್ಲ ಆಕ್ಟಿಂಗ್ ಗಿಕ್ಟಿಂಗ್ ಮಾಡಿದ್ರು ಅಂತ ಕೇಳಿದೆ. ಹಲೋ, ಆಕ್ಟಿಂಗು ಮಾಡಿದೀವಿ. ಸರಿ ಬಿಡಿ ಮೇಡಮ್, ಕುದೀತೈತೆ ಏನು ನೀರು. ಓಕೆ, ಸೊ ಈಗ ಹಾಟ್ ವಾಟರ್ ಮತ್ತೆ ರಾಗಿ ಪೌಡರ್ ಆಲ್ರೆಡಿ ಮಿಕ್ಸ್ ಆಗಿದೆ. ಆಗೈತೆ. ಸೊ ನಾವೀಗ ಏನ್ ಮಾಡ್ಬೇಕು ಅಂದ್ರೆ, ಒಂದ್ ಸ್ಟಿಕ್ ತಗೊಂಡು ಅದನ್ನ ಇದ್ರೊಳಗಡೆ ಹಾಕಿ ರೋಲ್ ಮಾಡ್ಬೇಕು. ಐ ಮೀನ್ ಗೊತ್ತಾಯ್ತು ಬಿಡಿ. ಹಿಟ್ಟಿನ ದೊಣ್ಣೆ ತಗೊಂಡು ಇದ್ರೊಳಕ್ ಹಾಕ್ಬಿಟ್ಟು ತಿರುಬೇಕು. ಹೌ ಯು ನೋ? ನಾವು ಕನ್ನಡ ಮೀಡಿಯಂ, ನೀವು ಇಂಗ್ಲಿಷ್ ಮೀಡಿಯಂ ಅಷ್ಟೇ. ಮುಂದೆ ಕೇಳಿ. ಸೊ ಇವಾಗ ನಾವು ಇದನ್ನ ರೋಲ್ ಮಾಡ್ತಾ 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 ಇದ್ರೆ ಪೇಸ್ಟ್ ಆಗತ್ತೆ. ಓ, ಪೇಸ್ಟ್. ಯಾ 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 ಯಾ. ಈಗ ಇದೊಂದ್ ಸ್ವಲ್ಪ ಗೋಂದಿನ ತರ ಐತೆ, ಹಿಟ್ ತರ ಐತೆ. ಯಾ, ಇದಿನ್ನೂ ಆಕ್ಚುಲಿ ಹಾರ್ಡ್ ಮಾಡ್ಬೇಕು. ಸೊ ಅದಕ್ಕೆ ಈಗ ಇನ್ನು ರಾಗಿ ಪೌಡರ್ ಹಾಕ್ಬೇಕು. ಪೌಡರ್ ಹಾಕ್ಬೇಕು. ಸಾಕು 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 ಸಾಕು. ಇದು ಆಲ್ರೆಡಿ ರೆಡಿ ಆಗಿದೆ. ಸೊ ಇದನ್ನ ಇವಾಗ ಕೆಳಗಡೆ ಇಳಿಸ್ಕೊಂಡು ಸೇಮ್ ಸ್ಟಿಕ್ ಇಂದ ಹೀಗ್ ರೋಲ್ ಮಾಡ್ತಾ 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 ಇದ್ರೆ ಇದು ಇನ್ನೂ ಹಾರ್ಡ್ ಆಗತ್ತೆ. ಸೊ ಅವಾಗ ಅದಕ್ಕೆ ಬಾಲ್ ಶೇಪ್ ಕೊಡ್ಬೇಕು. ಓಕೆ 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 ಅಲ್ಲ, ಸ್ಟಿಕ್ ಏನಾರ ಚೇಂಜ್ ಆಗ್ಬಿಟ್ರೆ ಮುದ್ದೆ ಕೇಸ್ ಆಗ್ತದ? ನಾಟ್ ಲೈಕ್ ದಟ್. ಓಕೆ 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 ಮೇಡಮ್, ಈಗ ಈ ಮುದ್ದೆನ ಯಾವ ಸೈಜಿಗೆ ಕಟ್ಕೋಬೇಕು? ಆಕ್ಚುಲಿ ಇಟ್ಸ್ ಡಿಪೆಂಡ್ಸ್ ಆನ್ ಈಟರ್, ಅಂದ್ರೆ ತಿನ್ನೋರ್ ಮೇಲೆ ಡಿಪೆಂಡ್ ಆಗತ್ತೆ. ತಿನ್ನೋರ್ ಮೇಲೆ ಡಿಪೆಂಡ್ ಆಯ್ತದೆ. ಸರಿ, ಹಂಗಾರೆ ಎಷ್ಟು ದಪ್ಪ ಮಾಡ್ಬೋದು ನಾರ್ಮಲ್ ಆಗಿ ಮಾಡಿದ್ರೆ? ವಿ ಕ್ಯಾನ್ ಡೂ ಲೈಕ್ ದಟ್. ಕ್ರಿಕೆಟ್ ಬಾಲ್, ರಗ್ಬಿ ಬಾಲ್, ವಾಲಿಬಾಲ್, ಆತರ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆತರ ಸೈಜ್ ಅಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ಓಕೆ ಮೇಡಮ್, ಆ ಸೈಜ್ ಮಾಡ್ಕೊಂಡ್ ತಿನ್ನೋರು ತಿನ್ಲಿ. ನಾರ್ಮಲ್ ಆಗಿ ನೀವು ಯಾವ ಸೈಜ್ ಮುದ್ದೆ ತಿಂತೀರಾ? ನೋ 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 ನೋ,
ನಾನ್ ರಾಗಿ ಮುದ್ದೆ ಎಲ್ಲ ತಿನ್ನಲ್ಲ, ದಟ್ ಈಸ್ ಬ್ಲ್ಯಾಕ್ ಕಲರ್. ಐ ಹೇಟ್ ಆಕ್ಚುಲಿ. ವಾಕೆ ಬಿಡಿ ಮೇಡಮ್, ನೀವು ಮಾಡಿ ನಿಮಗೆ ತಿನ್ನಕ್ಕೆ ಇಷ್ಟ ಇಲ್ಲ, ತಿನ್ನೋರ್ ಕರ್ಮ ಹೆಂಗಾರ ತಿನ್ಕೊಳ್ಳಿ ಮೇಡಮ್. ಈಗ ನೀವು ಮಾಡಿರೋ ಟೇಸ್ಟ್ ಹೆಂಗೈತೆ ಅಂತ ನೋಡ್ಲಾ? ಎಸ್. ಓಕೆ, ಇನ್ನೂ ಮುದ್ದೆ ಉಂಡೆ ಕಟ್ಟಿಲ್ಲ, ಹಂಗೆ ನೋಡ್ಬಿಡ್ತೀನಿ ನಾನು. ಸುಡ್ತೈತೆ. ಇದೇನಿದು ಸಪ್ಪೆ ಉಪ್ಪು ಎಂತದಲ್ಲ ಇದ್ರಲ್ಲಿ? ಅಯ್ಯಯ್ಯೋ, ಉಪ್ಪು ಹಾಕೋದ್ ಮರ್ತೋಯ್ತು. ಓ, ಈಗ ಏನ್ ಮಾಡೋದು ಮೇಡಮ್? ಡೋಂಟ್ ವರಿ. ಹಾ. ಎನಿವೇ ಈಗ ನಾವ್ ಹೆಂಗಿರೋ ಸಾಂಬಾರ್ ಮಾಡ್ತಿದ್ವಿ, ಹಾ. ಅದ್ರ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿದ್ರೆ ಆಗೋಯ್ತು. ಧನ್ಯವಾದ ಮೇಡಮ್, ನಾವು ಹಾಕಂತೀವಿ, ಸಾಂಬಾರ್ ಮಾಡ್ಕತ್ತೀವಿ ನಾವೇನೆ. ಸರಿ ಮೇಡಮ್, ಈಗ ಇನ್ನೊಂದು ಕ್ವಶನ್ ನಿಮ್ಮ ಹತ್ರ. ಎಸ್. ಈಗ ಈ ಮುದ್ದೆ ಮಾಡಿದಿರಲ್ಲ, ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನಾರು ಹಾಕ್ಬೇಕಾ? ಅಯ್ಯಯ್ಯಯ್ಯೋ, ಆತರ ದ್ರಾಕ್ಷಿ ಗೋಡಂಬಿ ಹಾಕೋಂಗಿಲ್ಲ. ಏಕೆ? ಯಾರ್ಯಾರ ಮುದ್ದೆ ಫಸ್ಟ್ ಕ್ರಿಯೇಟ್ ಮಾಡ್ತಾರೋ ಆಗ ಆಲ್ರೆಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಆಲ್ರೆಡಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಅದ್ರೊಳಗಡೆ. ಓ, ಉಂಟು. Yes. ಸರಿ ಬಿಡಿ ಮೇಡಮ್. ಮೇಡಮ್, ಮುದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ದೀರಲ್ಲ, ಇದು ನಮ್ಮ ಕಾರ್ಯಕ್ರಮದಲ್ಲಿ ಬಿಟ್ಟು ಬೇರೆ ಎಲ್ಲರೂ ಹೇಳ್ಕೊಟ್ಟಿದ್ದೀರಾ? ಆಕ್ಚುಲಿ ನೆಕ್ಸ್ಟ್ ಮಂತ್ ಮಂಡ್ಯದಲ್ಲಿ ಪ್ರೋಗ್ರಾಮ್ ಇದೆ. ಮಂಡ್ಯದಲ್ಲ, ನಿಮ್ ದಮ್ಮಯ್ಯ ಅಂತೀನಿ. ಮಂಡ್ಯ ಜನಗಳ ಮುಂದಕ್ಕೆ ಹೋಗ್ಬಿಟ್ಟು ಮುದ್ದೆ ಮಾಡೋದು ಹೇಳ್ಕೊಡಕ್ ಹೋಗ್ಬೇಡಿ, ಯಾಕೆ? ಜನ ಗಬರ್ ಬಿಡ್ತಾರೆ. ನೋ 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 ಮಂಡ್ಯದಲ್ಲಿ ಆಕ್ಚುಲಿ ನಾನು ರಾಗಿ ಬೌಲ್ ಮಾಡೋದು ಹೇಳ್ಕೊಡ್ತಾ ಇಲ್ಲ, ಗೋಧಿಕಂದ್ರಿ ಉಪ್ಸಾರ್ ಮಾಡೋದು ಹೇಳ್ಕೊಡ್ತಾ ಇದೀನಿ. ಊಸ ಗ್ಯಾರಂಟಿ. ವಾಟ್? ಏನಿಲ್ಲ ಮೇಡಮ್, ನೀವು ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶುದ್ಧ ಮನಸ್ಸಿನಿಂದ ಮುದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಅಷ್ಟೇ ಮುದ್ದೆ ಮಾಡಿ ತಿನ್ನಿ, ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವ್ ಹೇಳ್ಕೊಟ್ಟಿದ್ದ? ಎಸ್. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸ್ವಚ್ಛಂದವಾಗಿ ಮುದ್ದೆ ಮಾಡೋದು ಹೆಂಗೆ, ಉಂಡುಂಡೆ ಕಟ್ಟೋದು ಹೆಂಗೆ, ಎಷ್ಟು ದಪ್ಪ ಕಟ್ಟಬೇಕು ಅಂತೆಲ್ಲ ಹೇಳ್ಕೊಟ್ಬಿಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮಗಾಗಿ ನಮ್ಮ ತಂಡದ ಪರವಾಗಿ ಮತ್ತೆ ನಮ್ಮ ಕಾರ್ಯಕ್ರಮದ ಪರವಾಗಿ ಈ ಒಂದು ನೆನಪಿನ ಕಾಣಿಕೆ, ಈ ಪುಸ್ತಕ. ಮುದ್ದೆ ಮಾಡುವುದು ಹೇಗೆ?